ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ಕೊಡೋ ಟಾಸ್ಕು ಈ ಉಪ್ಪಿಟ್ಟು ಮಾಡಿದಷ್ಟು ಈಸಿ ಇರಲ್ಲ. ಟಾಸ್ಕ್ ಏನು ಅಂತ ಹೇಳು ಚಿಕ್ಕಿ. ನೆನ್ನೆ ಏನೋ ಈಸಿಯಾಗಿ ಅಡುಗೆ ಮಾಡಿಬಿಟ್ರಿ, ಆದರೆ ಹಿಂದಿನ ಕಾಲದಲ್ಲಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಇರ್ತಿತ್ತು ಅಂತ ಗೊತ್ತಿದೆಯಾ ನಿಮಗೆ? ಈಗಿನವ್ರಿಗೆ ಅವೆಲ್ಲ ಎಲ್ಲಿ ಗೊತ್ತು ಚಿಕ್ಕಿ. ಅದಕ್ಕೆ ಇವ್ರುಗಳಿಗೆ ಆಗಿನ ಕಾಲದವ್ರ ಕಷ್ಟ ಏನು ಅಂತ ಗೊತ್ತಾಗಬೇಕು. ಆವತ್ತಿನ ಜನ ಅಕ್ಕಿ ರಾಗಿನೆಲ್ಲ ಬೀಸೋ ಕಲ್ಲಲ್ಲಿ ಬೀಸ್ತಿದ್ರಲ್ಲ, ಹಾಗೆ ಬೀಸಬೇಕು. ಆಗಿನ ಕಾಲದವ್ರ ಥರ ಮೆಣಸು ಮೆಣಸಿನ್ಕಾಯಿನ ಒನಕೆಯಲ್ಲಿ ಕುಟ್ಟಬೇಕು. ಅಲ್ಲ ಚಿಕ್ಕಮ್ಮ, ಆಗಿನ ಕಾಲದವ್ರ ತರ ಈಗಿನವ್ರು ಮಾಡಕ್ಕಾಗತ್ತಾ? ಕಷ್ಟಪಟ್ರೇನೆ ಸುಖ, ಕೈ ಕೆಸರಾದ್ರೇನೆ ಬಾಯಿ ಮೊಸರು. ಏನೇ ಆಗಲಿ ಮಾಡಲೇಬೇಕು. ಆಗಲ್ಲ ಅನ್ನೋರು ಈ ಟಾಸ್ಕಲ್ಲಿ ಸೋತ ಹಾಗೆ. ನಾನು ರೆಡಿ. ಸೌಂದರ್ಯ, ಅಯ್ಯಪ್ಪ, ಅದಕ್ಕೆ ಏನಾಯ್ತು? ಐ ಆಲ್ ರೈಟ್? ಯಾ ಸ್ವಲ್ಪ ಬಾಡಿ ಪೇನ್ ಅಷ್ಟೇ. ಹಾಗಾದ್ರೆ ನೀವು ಈ ಟಾಸ್ಕ್ ಮಾಡೋದೇನು ಬೇಡ ಅದಕ್ಕೆ? ಯಾಕಪ್ಪ? ನೆನ್ನೆ ಟಾಸ್ಕ್ ಅಲ್ಲಿ ದೀಪ ಗೆದ್ದಾಳೆ, ಇದ್ರಲ್ಲೂ ದೀಪನೇ ಗೆದ್ದಿ ಕಾಂಪಿಟೇಷನ್ ಅವಳೆ ಗೆಲ್ಲಿ ಅಂತನಾ? ಇಲ್ಲ ಚಿಕ್ಕಮ್ಮ, ಅವ್ರು ಮೈಕೈ ನೋವು ಅಂತಿದಾರಲ್ಲ. ಎಂತ ನೋವಿದ್ರು ಈ ಟಾಸ್ಕ್ ಅಲ್ಲಿ ನಮ್ ಸೌಂದರ್ಯ ಗೆದ್ದೆ ಗೆಲ್ತಾಳೆ. ಸೌಂದರ್ಯ, ಟಾಸ್ಕ್ಗೆ ನೀನ್ ರೆಡಿ ತಾನೆ? ಹಾ, ಈ ಟಾಸ್ಕ್ ಮಾಡಕ್ಕೆ ನಾನು ರೆಡಿ. ವೆರಿ ಗುಡ್ ಸೌಂದರ್ಯ. ಅಯ್ಯೋ ಹಸ್ಬೆಂಡು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ನನ್ನ ಕರಿಬಾರ್ದಾ? ಸುಮ್ಮನೆ ಗಾಬರಿ ಆಗ್ಬೇಡಿ, ಸುಮ್ಮನಿರ್ರಿ. ಗಾಯ ಒಣಗಿದೆ, ಏನಾಗಿಲ್ಲ. ಇದನ್ನ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸುಮ್ಮನೆ ಇವತ್ತೊಂದಿನ ಇರಲಿ ಅಂತ ಹಾಕೋತಾ ಇದೀನಿ ಅಷ್ಟೇ. ಬ್ಯಾಂಡೇಜ್ ತೆಗೋಣ ಅಂತಿದ್ದೀನಿ. ನಿನ್ನೆ ರಾತ್ರಿ ಅದು ಏನು ಮೋಡಿ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲ. ಇವತ್ತಷ್ಟರಲ್ಲಿ ಗಾಯನೇ ಒಣಗೋಗ್ಬಿಟ್ಟಿದೆ. ಹಸ್ಬೆಂಡು, ಈಗ ಗೊತ್ತಾಯ್ತಾ ನನ್ನ ಮನಸ್ಸು ಎಷ್ಟು ಪರಿಶುದ್ಧ ಅಂತ? ಪರಿಶುದ್ಧ? ತುಪ್ಪದ ತರಹನ? ಹಸ್ಬೆಂಡು, ಗಾಯ ವಾಸಿ ಆಗ್ತಿದೆ ಅಂದ್ಕೂಡ್ಲೆ ನಿಮ್ ಬಾಲ ಬಿಚ್ಚಕ್ ಶುರು ಮಾಡಿದ್ರಾ? ಈಗ ಕೇಳಿಸ್ಕೊಳ್ಳಿ, ಗಾಯ ವಾಸಿ ಆಗ್ತಿದೆ ಅಂತ ಓಡಾಡಕ್ ಶುರು ಮಾಡಂಗಿಲ್ಲ. ರೆಸ್ಟ್ ಮಾಡ್ಬೇಕು. ನಾನು ಆಫೀಸ್ಗೆ ಹೋಗಿ ವಾಪಸ್ ಬರ್ತೀನಿ. ಆಫೀಸ? ಏನು ಆಫೀಸು? ಅಂದ್ರೆ ಅಂಗಡಿ ಹಸ್ಬೆಂಡು, ನನ್ಗದು ಆಫೀಸೇ ಅಲ್ವಾ. ಇವತ್ತು ಸೆಕೆಂಡ್ ಟಾಸ್ಕ್ ಇದೆ, ಎಲ್ಲೂ ಹೋಗ್ಬೇಡಿ ಅಂತ ಹೇಳಿದ್ದೆ ತಾನೆ? ಅಷ್ಟು ಬೇಗ ಮರ್ತ್ಬಿಟ್ರಾ? ನೆನ್ಪಿದೆ ಹಸ್ಬೆಂಡು, ನನ್ನ ತರ ಏನೂ ಆಗಲ್ಲ, ಬೇಗ ಬಂದ್ಬಿಡ್ತೀನಿ. ಇನ್ನೇನೋ ಅಡ್ಗೆ ಮಾಡಿ ಗೆದ್ಬಿಟ್ರಿ, ಆದ್ರೆ ಇವತ್ತಿನ ಟಾಸ್ಕ್ ಅಷ್ಟು ಈಸಿ ಇಲ್ಲ. ಇದೆಲ್ಲ ದೊಡ್ಡ ವಿಷಯ ಅಲ್ಲ ಹಸ್ಬೆಂಡು. ನಾನು ಊರಲ್ಲಿ ಎಲ್ಲ ಮಾಡಿದ್ದೀನಿ. ರಾಗಿ ಬೀಸಿದ್ದೀನಿ, ಒನ್ಕೆಯಲ್ಲಿ ಮೆಣಸಿನ್ಕಾಯಿನ ಕುಟ್ಟಿ ಪುಡಿ ಮಾಡಿದ್ದೀನಿ. ನಾನೇ ಗೆಲ್ಲೋದು, ನೀವೇನೋ ತಲೆ ಕೆಡ್ಸ್ಕೊಬಿಡಿ. ಆಯ್ತಾಯ್ತು. ಅದ್ರೆ ನಂಗೊಂದು ಡೌಟು. ಏನು? ನೀವು ಡೈಲಿ ಅಂಗಡಿಗೆ ಹೋಗ್ತೀರಾ, ಇಲ್ಲ ಅಂಗಡಿ ನೆಪ ಹೇಳ್ಕೊಂಡು ಬೇರೆ ಎಲ್ಲಾದ್ರೂ ಹೋಗ್ತೀರಾ? ಯಾಕೆ ಹಸ್ಬೆಂಡು, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಇದೆ, ಆದ್ರೆ ಇಂಟರ್ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡೋರು ನಿಮ್ಮಷ್ಟು ಬ್ಯುಸಿ ಇರಲ್ವಲ್ರಿ? ಅದಕ್ಕೆ ಕೇಳಿದೆ. ನಿನ್ನೆ ನಾನೇ ನಿಮ್ಮ ಅಂಗಡಿಗೆ ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಒಪ್ಲಿಲ್ಲ ನೀವು? ಹೇಳಿದ್ನಲ್ವಾ ಹಸ್ಬೆಂಡು, ನಿಮ್ಗೆ ಹುಷಾರಿಲ್ಲ, ರೆಸ್ಟ್ ಬೇಕು ಅಂತ ಹಂಗೆ ಹೇಳ್ದೆ. ನೀವು ಹುಷಾರಾಗಿ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೋಡ್ತೀನಿ ಆ ಟೈಮ್ ಯಾವಾಗ ಬರುತ್ತೆ ಅಂತ. ನೋಡ್ರಿ, ಇವತ್ತಿನ ಟಾಸ್ಕಲ್ಲಿ ನೀವೇ ಗೆಲ್ಬೇಕು. ಸರಿ ಹಸ್ಬೆಂಡು. ಹಸ್ಬೆಂಡು, ಬರೀ ಹಣೆ ಕೊಟ್ರೆ ಸಾಕ? ಕೆನ್ನೆಗೂ ಕೊಡಿ. ಹಣೆಗೆ ಕಿನ್ನೆಗೆ ಏನ್ ಕೊಡ್ಬೇಕು? ಕೊಡ್ಲಾ ಎರಡು? ಪರವಾಗಿಲ್ಲ ಬಿಡಿ. ಹೌದಾ? ನನ್ನ ಕೈಗೆ ಏಟಾಗಿರೋದ್ರಿಂದ ನಾನು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅದನ್ನ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡ್ತೀರಾ?
ಏನಾಯ್ತು ಚಿರು, ಯಾಕೆಷ್ಟು ಟೆನ್ಷನ್ ಹೇಳಿದ್ಯಾ? ಏನಿಲ್ಲ ಅದಕ್ಕೆ ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ನಾವಿಬ್ರು ಆಫೀಸ್ಗೆ ಹೋಗಕ್ಕಾಗದಿರೋದ್ರಿಂದ ಎಲ್ಲ ಪೋಸ್ಟ್ಪೋನ್ ಆಗ್ತದೆ. ಅಲ್ಲಿ ಎಲ್ಲ ಕೆಲಸಗಳು ಪೆಂಡಿಂಗ್ ಇದೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹಸ್ಬೆಂಡ್ ತಗೊಳ್ಳಿ ಜ್ಯೂಸ್. ಇಡ್ರಿ, ಆಮೇಲೆ ಕುಡಿತೀನಿ. ಹಸ್ಬೆಂಡು ಜ್ಯೂಸ್ನ ಜಾಸ್ತಿ ಹೊತ್ತು ಇಡಬಾರ್ದು. ತಗೊಳ್ಳಿ, ಮೊದಲು ಕುಡೀರಿ. ಹ್ಞೂ ಚಿರು, ತಗೋ ಜ್ಯೂಸ್ ಕುಡಿ ಫಸ್ಟ್. ನೋಡು, ಆಫೀಸ್ ಬಗ್ಗೆ ನೀನು ಏನು ತಲೆ ಕೆಡ್ಸ್ಕೊಬೇಡ. ನಾನು ದಿಶನ್ಗೆ ಎಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ಅವಳೇ ನಂಗೆ ಹೇಳಿದ್ಲು. ಹೌದಾ? ಹಾಗಾದ್ರೆ ಸರಿ. ಫೋನ್ ಬರ್ತದೆ. ಬರೋಣ, ಒಂದು ನಿಮಿಷ ಬಂದೆ. ಹಾಯ್ ಶಿರ್ ಅವರೇ, ಹೇಗಿದ್ದೀರಾ? ಹಾಂ, ಬೆಟರ್. ಈಗ ರಿಕವರ್ ಆಗ್ತಾ ಇದ್ದೀನಿ. ಆಕ್ಚುಲಿ ಇವೆಂಟಿಗೆ ಕೊಟ್ಟಿದ್ದು ಆರ್ಡರ್ ಇವತ್ತೇ ಸಿಗುತ್ತಲ್ವಾ? ಯಾ ಡೋಂಟ್ ವರಿ, ನಿಮ್ಮ ಆರ್ಡರ್ 100% ಇವತ್ತು ಸಿಗುತ್ತೆ, ನಾನು ಗ್ಯಾರಂಟಿ. ಅದು ದಿಶಾ ಅವ್ರಿಗೆ ಹ್ಯಾಂಡಲ್ ಮಾಡಕ್ಕೆ ಹೇಳಿದ್ದೀನಿ. ಅವ್ರ ಬಗ್ಗೆ ನಿಮಗೆ ಹೇಳಿದ್ದೀನಲ್ಲ, ಅವರು ಕೆಲಸ ವಹಿಸಿದ ಮೇಲೆ ಅವ್ರು ಹೇಳಿದ ಟೈಮಿಗೆ ಮಾಡೇ ಮಾಡ್ತಾರೆ. ಅದು ಅಲ್ಲದೆ ಅವ್ರು ಮಾಡೋ ಡಿಸೈನ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚಿರು ಮೇಲೆ ನೀನು ಎಷ್ಟೇ ಕಾಳಜಿ ತೋರಿಸಿದ್ರು ಅವನು ದೇಶನ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾನೆ ನೋಡು. ನೀನು ಅನ್ಕೊಂಡಿರೋ ಥರ ಅವನಿಗೆ ಬೇಕಾಗಿರೋದು ನಿನ್ನ ಗುಣ ಅಲ್ಲ, ದಿಶಾ ಥರ ಇರೋ ಹುಡುಗಿ. ಬ್ಯೂಟಿ ಮುಂದೆ ಈ ಗುಣ ಗಿಣಕ್ಕೆಲ್ಲ ಬೆಲೆನೇ ಇರಲ್ಲ. ನಿನ್ನೆ ಏನೋ ಗೆದ್ದುಬಿಟ್ಟೆ ಅಂತ ಬೀಗ್ಬೇಡ. ಇನ್ನೂ 2 ಟಾಸ್ಕ್ಗಳಿದೆ. ಅದರಲ್ಲಿ ಸೋತ್ರೆ ಮನೆ ಬಿಟ್ಟು ಹೋಗ್ತಾ ಇರಬೇಕು. ನೆನ್ಪಿದ್ಯಲ್ಲ? ಚಿರು ವಿಷಯದಲ್ಲಿ ನೀನು ನನ್ನ ಹತ್ರ ಮಾಡಿರೋ ಚಾಲೆಂಜಲ್ಲಿ ಸೋತ್ರೂ ಮನೆಯಿಂದ ಹೊರಗೆ ಹೋಗ್ಬೇಕು. ಯಾವುದಕ್ಕೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರೋದು ಒಳ್ಳೇದು. ಯಾವಾಗ ಬೇಕಾದ್ರೂ ನಿನ್ನ ಮನೆಯಿಂದ ಹೊರಗೆ ಬೇಕಾಗುತ್ತೆ. ಓಕೆ ಚಿರ್ ಅವರೇ, ದಿಶಾ ಅವ್ರಿಗೆ ಹೇಳಿ ಆದಷ್ಟು ನನ್ನ ಅಡ್ರೆಸ್ಗೆ ತಲುಪಿಸೋದಕ್ಕೆ ಅರೇಂಜ್ಮೆಂಟ್ ಮಾಡಲಿ ಅಂತ. ಶೋರ್, ಡೆಫಿನೆಟ್ಲಿ. ಟೇಕ್ ಕೇರ್. ಯಾವುದಕ್ಕೂ ನಾನೇ ಆಫೀಸ್ಗೆ ಹೋಗೋದು ಒಳ್ಳೇದಾ ಅಂತ. ಅದಕ್ಕೆ ಕರ್ಣ ಅವ್ರಿಗೆ ಇವತ್ತೇ ಆರ್ಡರ್ ತಲುಪಿಸ್ಬೇಕಂತ ನಾನು ಆಫೀಸ್ಗೆ ಹೋಗ್ಲೇಬೇಕು. ಬೇಡ ಚಿರು, ಈ ಕಂಡೀಷನ್ ನೀನು ಹೇಗೆ ಆಫೀಸ್ಗೆ ಹೋಗ್ತೀಯಾ? ನಾನು ಹೋಗೋಣ ಅಂದರೆ ಅತ್ತೆ ಬೇರೆ ನನಗೆ ಟಾಸ್ಕ್ ಹೇಳಿದಾರಲ್ಲ, ಟಾಸ್ಕ್ ಬೇರೆ ಮಾಡಬೇಕು. ನಾನು ಹೋಗೋಕ್ಕಾಗಲ್ಲ. ಇರಿ, ದಿಶಾ ಅವ್ರಿಗೆ ಹೇಳ್ತೀನಿ. ಶಿಲ್ ಮ್ಯಾನೇಜ್. ವಾಯ್ಸ್ ಟೆಕ್ಸ್ಟ್ ಹಾಕ್ತೀನಿ. ಹಾಯ್ ದಿಶಾ, ಅದೊಂದು ಅರ್ಜೆಂಟ್ ಆರ್ಡರ್ ಇವತ್ತೇ ಕೊಡಬೇಕಿತ್ತು. ಸೊ ನೀವು ಆಫೀಸ್ಗೆ ಹೋದ ತಕ್ಷಣ ನನಗೆ ಕಾಲ್ ಮಾಡಿ. ಹಸ್ಬೆಂಡು ನೀವು ಜ್ಯೂಸ್ ಕುಡಿಯೋಕೆ ಮಾಡ್ತಿದ್ರಿ. ತಗೊಳ್ಳಿ, ಮೊದಲು ಕುಡೀರಿ. ತಗೊಳ್ಳಿ.